ಇಸ್ಲಾಮಿನಲ್ಲಿ ಜಕಾತಿಗೆ ತುಂಬಾ ಮಹತ್ವ ಇದೆ. ನಮಗೆ ಇದ್ದ ಸಂಪತ್ತಿನಲ್ಲಿ 2.5% ಬಡವರಿಗೆ ಕೊಡುವುದು ಪ್ರತಿಯೊಬ್ಬ ಮುಸಲ್ಮಾನನ ಕರ್ತವ್ಯ. ಜಕಾತ್ ಕೊಟ್ರೆ ಸಂಪತ್ತು ಕಡಿಮೆಯಾಗುವುದಿಲ್ಲ, ಅದರಲ್ಲಿ ಬರ್ಕತ್ ಹೆಚ್ಚಾಗ್ತದೆ ಮತ್ತು ನಾವು ಕೊಡುವ ಒಂದು ದಾನ ಹಲವಾರು ಬಡ ಜನರ ಜೀವನವನ್ನು ಸುಲಭ ಮಾಡಬಹುದು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಕಾಲದಲ್ಲಿ ಮದೀನದಲ್ಲಿ ಜನರಿಗೆ ಕುಡಿಯುವ ನೀರಿನ ಒಂದು ದೊಡ್ಡ ಸಮಸ್ಯೆ ಇತ್ತು. ಒಂದು ಬಾವಿ ಮಾತ್ರ ಉತ್ತಮ ನೀರನ್ನು ಕೊಡ್ತಾ ಇತ್ತು. ಆದರೆ ಅದನ್ನು ಒಬ್ಬ ಯಹೂದಿ ವ್ಯಕ್ತಿ ಹೊಂದಿದ್ನು ಮತ್ತು ಜನರಿಂದ ಹಣ ತೆಗೆದುಕೊಂಡು ಆತ ನೀರು ಕೊಡ್ತಾ ಇದ್ದ. ಇದನ್ನು ನೋಡಿದಂತಹ ಪ್ರವಾದಿಯವರು ಹೇಳ್ತಾರೆ, ಯಾರು ಈ ಒಂದು ಬಾವಿಯನ್ನು ತೆಗೆದು ಉಚಿತವಾಗಿ ಜನರಿಗೆ ನೀರನ್ನು ಕೊಡ್ತಿರೋ ಅವರಿಗೆ ನಾನು ಸ್ವರ್ಗದಲ್ಲಿ ಒಂದು ಬಾವಿಯನ್ನು ತೆಗೆದು ಕೊಡ್ತೀನಿ ಅಂತ. ಇದನ್ನು ಕೇಳಿದಂತಹ ಸ್ವಹಾಬಿ ಉಸ್ಮಾನ್ ಇಬ್ನ್ ಅಫ್ಫಾನ್ ರಲಿಯಲ್ಲಾಹು ಅನ್ಹು ಅವರು ಆ ಬಾವಿಯನ್ನು ಖರೀದಿಸಲು ನಿರ್ಧರಿಸಿದರು. ಅವರು ದೊಡ್ಡ ಹಣವನ್ನು ಕೊಟ್ಟು ಆ ಬಾವಿಯನ್ನು ಖರೀದಿ ಮಾಡಿ ಅದನ್ನು ಎಲ್ಲಾ ಜನರಿಗೆ ಉಚಿತವಾಗಿ ನೀಡಿದ್ರು. ಇವತ್ತು ಕೂಡ ನೀವು ಮದೀನದಲ್ಲಿ ಹೋದ್ರೆ ಆ ಬಾವಿಯನ್ನು ಕಾಣಬಹುದು. ಆ ಬಾವಿಯ ಹೆಸರು ವೆಲ್ ಆಫ್ ರುಮ್ಹಾ. ಆದ್ದರಿಂದ ಯಾವುದೇ ಒಂದು ಅಭಿಲಾಷೆ ಇಲ್ಲದೆ ಅಲ್ಲಾಹನ ಮಾರ್ಗದಲ್ಲಿ ಮಾಡಿದ ದಾನ ಯುಗ ಯುಗಾಂತರಕ್ಕೂ ಕೂಡ ಫಲ ಕೊಡ್ತದೆ.